ओम शांति साकार मुरली इंदिन तारीखागिदे 14/8/26 मीठे बच्चे रोज अपने आप से पूछो कि मैं आत्मा कितना शुद्ध बना ತಂದೆ ತಿಳಿಸ್ತಾರೆ ಮಧುರಾದ ಮಕ್ಕಳೇ ಪ್ರತಿನಿತ್ಯ ತಮ್ಮನ್ನ ತಾವು ಕೇಳಿ ನಾನು ಆತ್ಮ ಎಷ್ಟು ಶುದ್ಧನಾಗಿದ್ದೀನಿ जितना शुद्ध बनेंगे उतना खुशी रहेंगी ಸೇವಾ करने का उमंग आएगा ಎಷ್ಟು ಶುದ್ಧ ಆಗ್ತೀರಾ ಅಷ್ಟು ಖುಷಿ ಇರುತ್ತೆ ಸೇವೆ ಮಾಡುವಂತಹ ಉಮಂಗ ಬರುತ್ತೆ ಪ್ರಶ್ನೆಯಾಗಿದೆ हीरे जैसे श्रेष्ठ बनने का पुरुषार्थ क्या है ವಜ್ರ ಸಮಾನ ಶ್ರೇಷ್ಠರಾಗುವ ಪುರುಷಾರ್ಥ ಏನಾಗಿದೆ ಉತ್ತರ ಆಗಿದೆ देही अभिमानी बनो शरीर में जरा भी मोह ना रहे फिक्र से फारिग हो एक बाबा की याद में रहो यही श्रेष्ठ पुरुषार्थ हीरे जैसे बना ಆತ್ಮಿಕ ಸ್ಥಿತಿಯಲ್ಲಿರಿ ಶರೀರದಲ್ಲಿ ಸ್ವಲ್ಪನೂ ಮೋಹ ಬೇಡ ಚಿಂತೆಯಿಂದ ದೂರ ಆಗಿ ಬಾಬೂರ ನೆನಪಿನಲ್ಲಿ ಈ ಶ್ರೇಷ್ಠವಾದ ಪುರುಷಾರ್ಥ ವಜ್ರ ಸಮಾನವಾಗಿ ಮಾಡುತ್ತೆ अगर देह अभिमान है तो समझो अवस्था कच्ची है बाबा से दूर हो ದೇಹದ ಅಭಿಮಾನ ಇದೆ ಅಂದರೆ ಸ್ಥಿತಿ ಗಟ್ಟಿಯಾಗಿಲ್ಲ ತಂದೆಯಿಂದ ದೂರ ಇದ್ದೀರಾ तुम्हें इस शरीर की संभाल भी करनी है क्योंकि इस शरीर में रहते कर्मातीत अवस्था को पाना ತಾವು ಈ ಶರೀರವನ್ನು ಸಂಭಾಲನೆ ಮಾಡಬೇಕು ಯಾಕೆಂದರೆ ಈ ಶರೀರದಲ್ಲಿ ಇರ್ತಾ ಕರ್ಮಾತೀತ ಸ್ಥಿತಿಯನ್ನ ಪಡಿಬೇಕಾಗಿದೆ ಹಾಡಾಗಿದೆ ಮುಕುಡ ದೇಖ್ಲೆ ಪ್ರಾಣಿ ಮುಖವನ್ನ ನೋಡಿಕೋ ಪ್ರಾಣಿ ಓಂ ಶಾಂತಿ बाप बच्चों को समझाते हैं जिसके योग बल से पाप करते उसको खुशी का पारा चढ़ जाता है ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಯಾರ ಯೋಗ ಬಲದಿಂದ ಪಾಪ ಅನ್ನೋದು ಕಟ್ಟಾಗುತ್ತೆ ಖುಷಿಯ ಪಾರನು ಬೆಳೆಯುತ್ತೆ अपनी अवस्था को आपे ही बच्चे जान सकते हैं जब अवस्था अच्छी होती तो सर्विस का शौक बहुत अच्छा होता ನಿಮ್ಮ ಸ್ಥಿತಿಯನ್ನ ಮಕ್ಕಳು ತಾವೇ ಅರ್ಥ ಮಾಡ್ಕೋಬಹುದು ಯಾವಾಗ ಸ್ಥಿತಿ ಚೆನ್ನಾಗಿರುತ್ತೆ ಆವಾಗ ಸೇವೆಯ ಆಸಕ್ತಿನೂ ಚೆನ್ನಾಗಿರುತ್ತೆ जितना जितना शुद्ध होते जाएंगे उतना औरों को भी शुद्ध अथवा योगी बनाने का उमंग आएगा क्योंकि तुम राजयोगी राज ऋषि हो ಎಷ್ಟೆಷ್ಟು ತಾವು ಶುದ್ಧ ಆಗ್ತಾ ಹೋಗ್ತೀರಾ ಅಷ್ಟೆಷ್ಟು ಇತರರನ್ನ ಶುದ್ಧಿಯಾಗಿ ಮಾಡುವ ಯೋಗಿಯಾಗಿ ಮಾಡುವ ಉಮಂಗ ಬರುತ್ತೆ ಯಾಕೆಂದರೆ ತಾವು ರಾಜಯೋಗಿ ರಾಜ ಋಷಿ ಆಗಿದ್ದೀರಾ अटयोग ऋषि तत्व को भगवान मानते राजयोग ऋषि भगवान को बाप मानते हैं ಅಟಯೋಗ ಋಷಿಗಳು ತತ್ವವನ್ನೇ ಭಗವಂತ ಅಂತ ಒಪ್ಕೊಂತಾರೆ ಇನ್ನ ರಾಜಯೋಗ ಋಷಿಗಳು ಭಗವಂತನನ್ನ ತಂದೆ ಅಂತ ತಿಳ್ಕೊಂತಾರೆ तत्व को याद करने से उनके कोई पाप नहीं करते तत्व के साथ योग लगाने से कोई बल नहीं मिलता है ತತ್ವವನ್ನ ನೆನಪು ಮಾಡೋದ್ರಿಂದ ಯಾವುದೇ ಪಾಪ ಕಟ್ಟಾಗೋದಿಲ್ಲ ತತ್ವಗಳ ಜೊತೆ ಯೋಗವನ್ನ ಜೋಡಣೆ ಮಾಡಿದಾಗ ಎಂಥದೇ ಬಲನೂ ಸಿಗೋದಿಲ್ಲ कोई भी कर्म धर्म वाले योग को जानते ही नहीं इसलिए कोई भी सच्चा योगी बन वापस जा नहीं सकते ಯಾವುದೇ ಧರ್ಮಗಳು ಯೋಗಿಗಳಾಗೋದಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಸತ್ಯವಾದ ಯೋಗ ಮಾಡಿಲ್ಲ ಅಂದ್ರೆ ವಾಪಸ್ ಹೆಂಗ್ ಹೋಗಕ್ ಸಾಧ್ಯ अभी तुम बच्चे अपनी अवस्था खुद भी जान सकते हो आत्मा जितना बाबा को याद करेंगे उतना खुशी है ಈಗ ತಾವು ಮಕ್ಕಳು ತಮ್ಮ ಸ್ಥಿತಿಯನ್ನ ಸ್ವಯಂ ಅರ್ಥ ಮಾಡ್ಕೋಬಹುದು ಆತ್ಮ ಎಷ್ಟು ತಂದೆಯನ್ನ ನೆನಪು ಮಾಡುತ್ತೆ ಅಷ್ಟು ಖುಷಿನೂ ಆಗತ್ತೆ अपनी जांच रखनी है बच्चे भी एक दो की अवस्था को अपनी अवस्था को जानते हैं ನಮ್ಮ ಚೆಕಿಂಗ್ ನಾವೇ ಮಾಡ್ಕೋಬೇಕು ಮಕ್ಕಳು ಪರಸ್ಪರ ಸ್ಥಿತಿಯನ್ನ ಅರ್ಥ ಮಾಡ್ಕೋಬಹುದಾಗಿದೆ ಅಲ್ಲ ನಮ್ಮ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬಹುದು देखना है हमारा कोई शरीर में बांध तो नहीं है देह अभिमान है तो समझो हम बहुत कच्चे ನೋಡಬೇಕು ಶರೀರದ ಬಾನ ನನ್ನ ಜೊತೆ ಇಲ್ಲ ತಾನೆ ದೇಹದ ಅಭಿಮಾನ ಇದೆ ಎಂದರೆ ಮಕ್ಕಳು ಬಹಳ ಕಚ್ಚಾ ಇದ್ದಂತೆ
बाबा से बहुत दूर है। बाप फरमान करते बच्चे तुम्हें अब ईरे जैसा बनना है। ದೇಹದ ಅಭಿಮಾನ ಇದೆ ಎಂದರೆ ತಂದೆಯಿಂದ ದೂರ ಇದ್ದಂತೆ. ತಂದೆ ಆಜ್ಞೆಯನ್ನ ಮಾಡ್ತಾರೆ, ಮಕ್ಕಳೇ ತಾವು ವಜ್ರ ಸಮಾನ ಆಗ್ಬೇಕಾಗಿದೆ. बाप देही अभिमानी बनाते, बाप को देह अभिमान होता ही नहीं. ತಂದೆ ದೇಹಿ ಅಭಿಮಾನಿಯಾಗಿ ಮಾಡ್ತಾರೆ, ತಂದೆಗೂ ದೇಹದ ಅಭಿಮಾನ ಇರೋದೇ ಇಲ್ಲ. देह अभिमान होता बच्चों को, बाबा की याद से तुम देही अभिमानी बनते. ದೇಹದ ಅಭಿಮಾನ ಇರುತ್ತೆ ಮಕ್ಕಳಿಗೆ, ತಂದೆಯ ನೆನಪಿನಿಂದ ನಾವು ದೇಹಿ ಅಭಿಮಾನಿ ಆಗ್ತೀವಿ. अपनी जांच करते रहो, हम कितना समय याद करते हैं. जितना याद करेंगे उतना खुशी का पारा चढ़ेगा और अपने को लायक बनाए. ತಮ್ಮಂತ ಚೆಕ್ ಮಾಡಿಕೊಡಿ, ನಾವು ಎಷ್ಟು ಸಮಯ ನೆನಪು ಮಾಡ್ತೀವಿ, ಎಷ್ಟು ನೆನಪು ಮಾಡ್ತೀವಿ ಅಷ್ಟು ಖುಷಿ ಬೆಳೆಯುತ್ತೆ, ನಮ್ಮನ್ನ ನಾವು ಲಾಯಕ್ಕಾಗಿ ಮಾಡ್ಕೊಂತೀವಿ. ऐसे भी मत समझना कि कोई बच्चे कर्मातीत अवस्था को पहुंच गए, नहीं, ರೇಸ್ ಚಲ್ ರಹಿ ಹೈ. ಈ ರೀತಿನೂ ತಿಳ್ಕೋಬೇಡಿ ಯಾರಾದ್ರೂ ಮಕ್ಕಳು ಕರ್ಮಾತೀತ ಸ್ಥಿತಿಯನ್ನ ತಲುಪಿದರೆ, ಇಲ್ಲ, ರೇಸ್ ನಡೀತಾ ಇದೆ. रेस जब पूरी होंगी तब फाइनल रिजल्ट होगा, फिर विनाश भी शुरू हो जाएगा. ರೇಸ್ ಯಾವಾಗ ಪೂರ್ತಿ ಆಗತ್ತೆ ಆಗ ಫೈನಲ್ ರಿಸಲ್ಟ್ ಬರುತ್ತೆ, ಮತ್ತೆ ವಿನಾಶನೂ ಆರಂಭ ಆಗುತ್ತೆ. तब तक ये रिहर्सल होते रहेंगी, तब तक कर्मातीत अवस्था आ जाए. अब किसी की बुराई नहीं करते. ಅಲ್ಲಿವರೆಗೂ ಪ್ರಯತ್ನ ನಡೀತಾ ಇರುತ್ತೆ, ಕರ್ಮಾತೀತ ಸ್ಥಿತಿನೂ ಬಂದ್ಬಿಡತ್ತೆ. ನಾವು ಯಾರ ಕೆಡುಕನ್ನ ಬಯಸೋದಿಲ್ಲ. अंत में ही सबका पता पड़ेगा, अभी तो थोड़ा टाइम पड़ा है. ಅಂತ್ಯದಲ್ಲೇ ಎಲ್ಲರ ಬಗ್ಗೆ ಗೊತ್ತಾಗುತ್ತೆ, ಈಗಂತೂ ಸಮಯ ಇದೆ. ये दादा भी कहते, मीठे बच्चे अभी थोड़ा समय पड़ा है, इस समय एक भी कर्मातीत अवस्था को पा ना सके. ಈ ಬ್ರಹ್ಮ ಬಾಬಾನು ಹೇಳ್ತಾರೆ, ಇವಾಗ ಸಮಯವಿದ್ದಿದೆ, ಈ ಸಮಯದಲ್ಲಿ ಯಾರು ಕರ್ಮಾತೀತ ಸ್ಥಿತಿಯನ್ನ ಪಡೆಯೋದಿಕ್ಕೆ ಸಾಧ್ಯನೇ ಇಲ್ಲ. बीमारी हादे होती, इसको कर्म वो कहा जाता, भोगने का और किसको पता ही नहीं पड़ता, वो अंत की पीड़ा होती है. ಅನಾರೋಗ್ಯ ಆಗತ್ತೆ, ಇದಕ್ಕೂ ಕರ್ಮ ಭೋಗ ಅಂತ ಹೇಳಲಾಗತ್ತೆ. ಭೋಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಅಂತ್ಯದಲ್ಲಿ ಇದೆಲ್ಲ ಅನುಭವಿಸಲೇಬೇಕಾಗಿದೆ. अभी एक रस अवस्था किसी की बनी नहीं, जितना कोशिश करते उतना विकल तूफान बहुत है. ಈಗಂತೂ ಏಕರಸ ಸ್ಥಿತಿ ಬಂದೇ ಇಲ್ಲ, ಎಷ್ಟು ಬಿರುಗಾಳಿ ಬರುತ್ತೆ ಅಷ್ಟು ವಿಕಲ್ಪ ಬಿರುಗಾಳಿ ಬರ್ತಾ ಇರುತ್ತೆ. तो बच्चों को बहुत खुशी रहनी चाहिए. विश्व का मालिक बनना कोई कम बात है क्या? ಮಕ್ಕಳು ಬಹಳ ಖುಷಿಯಾಗಿರಬೇಕು, ವಿಶ್ವದ ಮಾಲೀಕರಾಗೋದು ಕಡಿಮೆ ಮಾತೇನು? मनुष्य साहूकार है, बड़े बड़े बंगले है तो खुशी रहती क्योंकि सुख बहुत है. अभी तुम बाबा से अथाह सुख लेते. ಮನುಷ್ಯ ಧನವಂತನಾದಾಗ ದೊಡ್ಡ ದೊಡ್ಡ ಬಂಗ್ಲೆ ಇರುತ್ತೆ, ಖುಷಿ ಇರುತ್ತೆ, ಯಾಕೆಂದರೆ ಸುಖ ಬಹಳ ಇರುತ್ತಲ್ಲ. ಈಗ ನೀವು ತಂದೆಯಿಂದ ಅನಂತವಾದ ಸುಖವನ್ನ ಪಡಿತಾ ಇದ್ದೀರಾ. जानते हो बाबा से हम राजा ही लेंगे, शांति में इतना खुशी नहीं होती जितना धन में खुशी होती. ಗೊತ್ತಿದೆ ಬಾಬಾ ನಮಗೆ ರಾಜ್ಯವನ್ನ ಕೊಡ್ತಿದ್ದಾರೆ, ಶಾಂತಿಯಲ್ಲಿ ಅಷ್ಟು ಖುಷಿ ಇರಲ್ಲ ಎಷ್ಟು ಧನದಿಂದ ಖುಷಿ ಇರುತ್ತೆ. सन्यासी घर बार छोड़ जाए, जंगल में रहते थे, कभी पैसा हाथ में नहीं रखते थे. ಸನ್ಯಾಸಿಗಳು ಮನೆಯನ್ನ ಬಿಟ್ಟು ಕಾಡಿಗೆ ಹೋಗ್ತಿದ್ರು, ಎಂದು ಕೈಯಲ್ಲಿ ಹಣವನ್ನ ಇಟ್ಕೊಂತಿರ್ಲಿಲ್ಲ. ಸಿರ್ಫ್ ರೋಟಿ ಲೇತೆ थे. ಅಭಿ ತೋ ಕಿತನೆ ಧನವಾನ್ ಬನ್, ಸುಮ್ಮನೆ ರೊಟ್ಟಿಯನ್ನು ತಗೊಂಡು ಈಗಂತೂ ಎಷ್ಟು ಧನವಂತರಾಗಿದ್ದಾರೆ. सबको पैसे की चिंता बहुत है, वास्तव में राजा को प्रजा का होना रहता, इसलिए लड़ाई का सामना करते हैं. ಎಲ್ಲರಿಗೂ ಧನದ ಚಿಂತೆ ಇರುತ್ತೆ, ವಾಸ್ತವದಲ್ಲಿ ರಾಜರು ಪ್ರಜೆಗಳ ಬಗ್ಗೆ ಚಿಂತೆ ಮಾಡಬೇಕು, ಅಂದ್ರೆ ಅವರ ಬಗ್ಗೆ ತೋರ್ಪಡಿಕೆ
ಅವರ ಬಗ್ಗೆ ವಿಚಾರವನ್ನ ನಡೆಸಬೇಕು, ಅವರನ್ನ ಹಿಂಗೆ ರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ಯುದ್ಧನು ಮುಂದೆ ನಿಂತಿದೆ ಅಲ್ಲ. सतयुग में कोई लड़ाई आदि की बात नहीं होती, अभी तुम बच्चों को खुशी होती, हम अपनी राजाई में जाते. ಸತ್ಯುಗದಲ್ಲಿ ಯುದ್ಧದ ಮಾತೇ ಇರುವುದಿಲ್ಲ. ಈಗ ಮಕ್ಕಳು ಖುಷಿಯಲ್ಲಿದ್ದೀರಾ, ನಾವು ರಾಜ್ಯವನ್ನ ತಗೊಂಡು ರಾಜ್ಯಕ್ಕೆ ಹೋಗ್ತೀವಿ. ವಹಾ ಡರ್ ಕಿ ಕೋಯಿ ಬಾತ್ ನಹಿ ಹೋತಿ, ಟ್ಯಾಕ್ಸ್ ಆದಿ ಕಿ ಬಾತ್ ನಹಿ. ಅಲ್ಲಿ ಭಯದ ಮಾತಿಲ್ಲ, ಟ್ಯಾಕ್ಸಿನ ಮಾತೇ ಇರೋದಿಲ್ಲ. ये शरीर की फिकरात यहाँ रहती, गाया जाता फिक्र से फारिग स्वामी. तुम जानते हो फिक्र से फारिग होने के लिए अभी हम इतना पुरुषार्थ करते हैं. ಇಲ್ಲಂತೂ ಶರೀರದ ಚಿಂತೆ ಇರುತ್ತೆ, ಗೊತ್ತಿದೆ ಚಿಂತೆಯಿಂದ ದೂರ ಆಗ್ಬೇಕು ಅಂತ. ಅದಕ್ಕೆ ಗಾಯನ ಇದೆ, ಚಿಂತೆಯಿಂದ ದೂರ ಮಾಡಿ ಅಂತ. ತಮಗೆ ಗೊತ್ತೇ ಇದ್ದ ಚಿಂತೆಯಿಂದ ದೂರ ಆಗಕ್ಕೋಸ್ಕರ ಈಗ ನಾವು ಪುರುಷಾರ್ಥವನ್ನ ಮಾಡ್ತಾ ಇದ್ದೀವಿ. फिर 21 जन्म के लिए कोई फिक्रात नहीं होंगी, बाबा को याद करने से तुम बहुत अडोल रहेंगे. ನಂತರ 21 ಜನ್ಮಕ್ಕೋಸ್ಕರ ಯಾವುದೇ ಚಿಂತೆ ಇರಲ್ಲ. ಬಾಬುರನ್ನ ನೆನಪು ಮಾಡೋದ್ರಿಂದ ನಾವು ಬಹಳ ಅಡೋಲವಾಗಿ ಇರ್ತೀವಿ. ರಾಮಾಯಣ की कथा भी तुम्हारे पर है, तुम ही महावीर बनते हो. ರಾಮಾಯಣದ ಕಥೆನೂ ನಿಮ್ಮ ಮೇಲೇನೆ ಆಗಿದೆ, ತಾವೇ ಮಹಾವೀರರಾಗ್ತೀರಾ. ಆತ್ಮ ಕೇತಿ हमको ರಾವಣ हिला नहीं सकता, ये अवस्था पिछाड़ी को आई. ಆತ್ಮ ಹೇಳತ್ತೆ, ರಾವಣ ನಮ್ಮನ್ನ ಅಲ್ಲಾಡಿಸೋದಿಲ್ಲ. ಈ ಒಂದು ಸ್ಥಿತಿ ಅಂತಿಮದಲ್ಲಿ ಪ್ರಾಪ್ತಿಯಾಗುತ್ತೆ. ಅಭಿ ತೋ ಕೋಯಿ ಭಿ ಹಿಲ್ ಜಾಯೆಂಗೆ, ಫಿಕ್ರಾತ್ रहेंगी. ಈಗಂತೂ ಯಾರು ಬೇಕಾದ್ರೂ ಅಲ್ಲಾಡ್ಬಿಡ್ತಾರೆ, ಚಿಂತೆ ಇರುತ್ತೆ. जब विश्व में लड़ाई लगती तब समझेंगे अब टाइम लग जाता. जितना बाबा को याद करने का पुरुषार्थ करेंगे उतना फायदा. ಯಾಗ ವಿಶ್ವದಲ್ಲಿ ಯುದ್ಧ ಆಗತ್ತೆ, ಆವಾಗ ತಿಳ್ಕೊಂತಾರೆ ಇನ್ನೂ ಸಮಯ ಇದೆ ಅಂತ, ಅಥವಾ ಸಮಯ ಬಂದ್ಬಿಟ್ಟಿದೆ ಅಂತ. ಎಷ್ಟು ತಂದೆಯನ್ನ ನೆನಪು ಮಾಡ್ತೀರಾ, ಪುರುಷಾರ್ಥ ಮಾಡ್ತೀರಾ, ಅಷ್ಟು ಲಾಭ ಇದೆ. पुरुषार्थ करने का अभी समय है, फिर तो विनाश की धूमधाम हो जाएंगे. ಪುರುಷಾರ್ಥ ಮಾಡೋದಕ್ಕೆ ಈಗ ಸಮಯ ಇದೆ, ನಂತರ ವಿನಾಶದ ರೂಪ ಕಾಣಿಸುತ್ತೆ. अभी तो शरीर में भी मोह रहता है, बाबा खुद कहते शरीर की संभाल रखो. ಈಗಂತೂ ಶರೀರದ ಜೊತೆಗೂ ಮೋಹ ಇರುತ್ತೆ. ತಂದೆ ತಿಳಿಸ್ತಾರೆ, ಶರೀರದ ಸಂಭಾಲನೆಯನ್ನ ಮಾಡಿ. अंतिम शरीर है, इसमें पुरुषार्थ कर कर्मातीत अवस्था को पाना है. जीते रहेंगे, बाबा को याद करेंगे. ಅಂತಿಮ ಶರೀರ ಆಗಿದೆ, ಇದರಲ್ಲಿ ಪುರುಷಾರ್ಥವನ್ನ ಮಾಡಿ ಕರ್ಮಾತೀತ ಸ್ಥಿತಿಯನ್ನ ಪಡಿಬೇಕು, ಬದುಕಿರಬೇಕು, ತಂದೆಯನ್ನ ನೆನಪು ಮಾಡ್ತಾ ಇರಬೇಕು. बात समझाते बच्चे जीते रहो, जितना जिएंगे उतना बाबा को याद कर ऊंचा वर्षा ले. ತಂದೆ ತಿಳಿಸ್ತಾರೆ, ಮಕ್ಕಳೇ ಬದುಕಿರಿ, ಎಷ್ಟು ಬದುಕಿರ್ತೀರಾ ಅಷ್ಟು ತಂದೆಯನ್ನ ನೆನಪು ಮಾಡ್ತೀರಾ, ಅಷ್ಟೇ ಉನ್ನತವಾದ ಆಸ್ತಿಯನ್ನ ಪಡಿತೀರಾ. ಅಭಿ ತುಮಾರಿ ಕಮಾಯಿ ಹೋತಿ रहती, ಶರೀರ ಕೋ ನಿರೋಗಿ ತಂದರುಸ್ತ್ ರಖೋ, ಗಫಲತ್ ನಹಿ ಕರ್. ಈಗ ನಿಮ್ಮ ಸಂಪಾದನೆ ಆಗ್ತಾ ಇರುತ್ತೆ, ಶರೀರವನ್ನ ಆರೋಗ್ಯವಾಗಿ ಇಟ್ಕೊಳ್ಳಿ, ತಪ್ಪು ಮಾಡಕ್ಕೆ ಹೋಗಬೇಡಿ. खान पान की संभाल रखेंगे तो कुछ नहीं होगा, एक रस चलन से शरीर भी तंदुरुस्त रहेगा. ಆಹಾರ ಪಾನೀಯಗಳ ಸಂಭಾಲನೆಯನ್ನ ಮಾಡಿದಾಗ ಏನೂ ಆಗೋದಿಲ್ಲ, ಏಕರಸ ನಡತೆ ಇದ್ದಾಗ ಶರೀರನೂ ಆರೋಗ್ಯವಾಗಿ ಇರುತ್ತೆ. ये अमूल तन है, इसमें पुरुषार्थ कर देवी देवता बनते हो तो बलिहारी इस समय. ಇದು ಅಮೂಲ್ಯವಾದ ದೇಹ ಆಗಿದೆ, ಇದರಲ್ಲಿ ಪುರುಷಾರ್ಥವನ್ನ ಮಾಡಿ ದೇವಿ ದೇವತೆ ಆದಾಗ ಬಲಿಹಾರಿ ಈ ಸಮಯದ್ದೇ ಆಗತ್ತೆ. खुशी रहनी चाहिए, जितना बाप और वर्षे को याद करेंगे उतना नारायणी नशा चढ़ता जाए. ಖುಷಿ ಇರಬೇಕು, ಎಷ್ಟು ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡ್ತೀರಾ ಅಷ್ಟು ನಾರಾಯಣಿ ನಶೆ ಬೆಳೆಯುತ್ತೆ. बाप की याद से तुम ऊंचते ऊंच पद पाएंगे. देखना है हम कितना खुश है, कितना फकुर में रहते.
ತಂದೆಯನ್ನ ಎಷ್ಟು ನೆನಪು ಮಾಡ್ತೀವಿ ಅಷ್ಟು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಪದವಿಯನ್ನ ಪಡಿತೀವಿ. ನೋಡಬೇಕಾಗಿದೆ ನಾವು ಎಷ್ಟು ಖುಷಿಯಾಗಿರ್ತೀವಿ, ಎಷ್ಟು ನಿಶ್ಚಿಂತರಾಗಿ ಇರ್ತೀವಿ. गरीबों को तो और ही ಖುಷಿ रहती, ಸಾಹುಕಾರೋं को तो धन का फिक्र रहता. ಬಡವರಿಗೆ ಇನ್ನೂ ಖುಷಿ ಇರುತ್ತೆ, ಧನವಂತರಿಗೆ ಧನದ ಚಿಂತೆ ಇರುತ್ತೆ. तुम्हारे में कुमारियों को तो कोई फिक्र नहीं. हाँ, कोई के मित्र संबंधी गरीब है तो संभाल रखनी पड़ती. ನಿಮ್ಮಲ್ಲಿ ಕುಮಾರಿಯರಿಗೆ ಏನು ಚಿಂತೆ ಇಲ್ಲ. ಹಾ, ಯಾರಾದ್ರೂ ಮಿತ್ರ ಸಂಬಂಧಿಯರು ಬಡವರಿದ್ದಾಗ ಅವರ ಸಂಭಾಲನೆಯನ್ನು ಮಾಡಬೇಕಾಗುತ್ತೆ. जगाते भी रहना, अगर नहीं जागते तो फिर कहां तक मदद करते रहेंगे. ಎದ್ದೇಳಿಸ್ತಾ ಇರಿ. ಎದ್ದೇಳಿಲ್ಲ ಅಂದ್ರೆ ಎಲ್ಲಿವರೆಗೂ ಸಹಯೋಗ ಮಾಡ್ತೀರಾ? बाबा कहते तुम सर्विसेबल खुद बनो व स्त्री को रूहानी सर्विस में दो. ಬಾಬಾ ಅಂತಾರೆ ತಾವು ಸೇವಾಧಾರಿಯಾಗಿ, ಇಲ್ಲ ಅಂದರೆ ತಮ್ಮ ಪತ್ನಿಯನ್ನ ಆತ್ಮಿಕ ಸೇವೆಗೋಸ್ಕರ ಕೊಡಿ. तुम हो बाबा के मददगार. ಮದದ್ಗಾರ್ ತೋ ಸಬ್ಕೋ ಹೋನಾ ಚಾಹಿಯೇನ. ತಾವು ತಂದೆಗೆ ಸಹಯೋಗಿ ಆಗಿದ್ದೀರ, ಎಲ್ಲರೂ ಸಹಯೋಗಿಯಾಗಿರಬೇಕಲ್ಲ. अकेला बाबा भी क्या करेंगा, कितनों को मंत्र देते हैं, हम तुमको देते, तुमको फिर औरों को देना है, ಕಲಂ ಲಗಾನ. ಬಾಬಾ ಒಬ್ಬರತನೇ ಏನ್ ಮಾಡಕ್ ಸಾಧ್ಯ? ಬಾಬಾ ನಮಗೆ ಮಂತ್ರವನ್ನ ನೀಡ್ತಾರೆ, ನಾವು ಇತರರಿಗೆ ಕೊಡಬೇಕಾಗಿದೆ. ಕಮಾಲ್ ಅಂದರೆ ಅಂಟು ಕಟ್ಟಬೇಕಲ್ಲ. बच्चों को कहते रहना है जितना हो सके मददगार बनो, मंत्र देते जाओ. तुम्हारे मन शास्त्रों में भी है, सबको पैगाम दिया था कि बाबा आए है, वर्षा लेना है तो बाबा को याद करो. ಮಕ್ಕಳಿಗೆ ತಿಳಿಸಲಾಗತ್ತೆ, ಎಷ್ಟಾದ್ರೆ ಅಷ್ಟು ಸಹಯೋಗಿಗಳಾಗಿ ಮಂತ್ರವನ್ನ ಎಲ್ಲರಿಗೂ ಕೊಡ್ತಾ ಇರಿ. ನಿಮ್ಮ ಶಾಸ್ತ್ರಗಳಲ್ಲೂ ತಿಳಿಸಿದೆ, ಎಲ್ಲರಿಗೂ ಸಂದೇಶವನ್ನ ಕೊಡಿ. ತಂದೆ ಬಂದಿದರೆ ಆಸ್ತಿಯನ್ನ ಕೊಡಿ, ತಂದೆಯನ್ನ ನೆನಪು ಮಾಡಿ. देहदारियों को याद नहीं करो, अपने को आत्मा समझ बाबा को याद करो तो तुम्हारे विघ्न विनाश होंगे और वर्षा मिल जाएगा. ದೇಹದಾರಿಗಳನ್ನ ನೆನಪು ಮಾಡಬೇಡಿ, ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ. ನಿಮ್ಮ ವಿಕರ್ಮಗಳು ವಿನಾಶ ಆಗತ್ತೆ, ಆಸ್ತಿನೂ ಸಿಗತ್ತೆ. गीता तो बहुत सुनते सुनाते हैं, इसमें प्रसिद्ध अक्षर ಮನ್ಮನಾಭ. ಗೀತೆಯನ್ನ ಬಹಳಷ್ಟು ಜನ ಕೇಳ್ತಾರೆ, ತಿಳಿಸ್ತಾರೆ. ಇದರಲ್ಲಿ ಪ್ರಸಿದ್ಧವಾದ ಅಕ್ಷರ ಮನ್ಮನಾಭವ ಆಗಿದೆ. बाप को याद करो तो मुक्ति को पाएंगे, सन्यासी भी ये पसंद करेंगे. ಮಧ್ಯಾಜೀಭವ ಅರ್ಥಾತ್ ಜೀವನ್ ಮುಕ್ತಿ. ತಂದೆಯನ್ನ ನೆನಪು ಮಾಡಿ ಆಗ ಮುಕ್ತಿಯನ್ನ ಪ್ರಾಪ್ತಿ ಮಾಡ್ಕೊಂತೀರ. ಸನ್ಯಾಸಿಗಳು ಇದನ್ನ ಇಷ್ಟಪಡ್ತಾರೆ. ಮಧ್ಯಾಜೀಭವ ಅಂದರೆ ಜೀವನ್ ಮುಕ್ತ ಸ್ಥಿತಿಯಾಗಿದೆ. बच्चे बाप के बनते हैं तो बाबा कहते बच्चे तुम्हारी आत्मा पतित है, पति चल नहीं सकेंगे. ये समझने की बात. ಮಕ್ಕಳು ತಂದೆಯವರಾಗ್ತಾರೆ. ತಂದೆ ತಿಳಿಸ್ತಾರೆ, ಮಕ್ಕಳೇ ನಿಮ್ಮ ಆತ್ಮ ಪತಿತಾಗಿದೆ, ಪತಿತರಾದವರು ನಡೆಯಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯ. तुम भारतवासी सतो प्रधान थे, तमो प्रधान बने, अब फिर सतो प्रधान बनना है तो बाबा कहते पुरुषार्थ करो तो ऊंच पद मिले. ತಾವು ಭಾರತವಾಸಿ ಸತೋ ಪ್ರಧಾನ ಆಗಿದ್ರಿ, ತಮೋ ಪ್ರಧಾನ ಆಗಿದ್ದೀರ, ಈಗ ಮತ್ತೆ ಸತೋ ಪ್ರಧಾನ ಆಗ್ಬೇಕಾಗಿದೆ. ತಂದೆ ತಿಳಿಸ್ತಾರೆ, ಪುರುಷಾರ್ಥ ಮಾಡಿ ಮತ್ತೆ ಉನ್ನತವಾದ ಪದವಿನೂ ಸಿಗತ್ತೆ. भक्ति तो जन्म जन्मांतर करते आए हो, तुम जानते हो, पहले पहले ಅವ್ಯಭಿಚಾರಿ ಭಕ್ತಿ ಶುರು ಹೋತೆ. ಭಕ್ತಿನೂ ಜನ್ಮ ಜನ್ಮಾಂತರ ಮಾಡ್ತಾ ಬಂದಿದ್ದೀರಿ, ತಮಗೆ ಗೊತ್ತಿದೆ. ಮೊಟ್ಟ ಮೊದಲು ಅವ್ಯಭಿಚಾರಿ ಭಕ್ತಿ ಆರಂಭ ಆಗತ್ತೆ. अभी कितनी व्यभिचारी भक्ति है, शरीर की भी पूजा होती, वो है भूत पूजा. ಈಗ ಎಷ್ಟು ವ್ಯಭಿಚಾರಿ ಭಕ್ತಿ ಆಗಿದೆ, ಶರೀರಕ್ಕೂ ಪೂಜೆ ಆಗತ್ತೆ, ಇದಕ್ಕೆ ಭೂತ ಪೂಜೆ ಅಂತ ಹೇಳಲಾಗುತ್ತೆ. देवताएं फिर भी पवित्र रहती, परंतु इस समय तो सब तमो प्रधान है. ದೇವತೆಗಳು ಪವಿತ್ರವಾಗಿರ್ತಾರೆ, ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ. तो
पूजा भी तमो प्रधान हो जाती. अभी बाबा को याद करो. ಪೂಜೆನೂ ತಮೋ ಪ್ರಧಾನ ಆಗ್ಬಿಡತ್ತೆ. ಈಗ ತಂದೆಯನ್ನ ನೆನಪು ಮಾಡಿ. भक्ति का अक्षर कोई नहीं बोलना. हाय राम, ये भी भक्ति का अक्षर है ना. ಭಕ್ತಿಯ ಅಕ್ಷರವನ್ನ ಯಾರು ನುಡಿಸಕ್ಕೆ ಹೋಗ್ಬೇಡಿ. ಹಾಯ್ ರಾಮ್ ಅಂತೀವಿ, ಇದು ಭಕ್ತಿಯ ಅಕ್ಷರ ಆಗಿದೆಯಲ್ಲ. ऐसे कोई पुकार नहीं सकते, इसमें कुछ भी उच्चारण करने की बात नहीं. ಆ ರೀತಿ ಯಾರು ಕರೆಯೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಉಚ್ಚಾರಣೆ ಮಾಡುವ ಮಾತು ಇಲ್ಲ. ओम शांति भी गड़ी गड़ी नहीं कहना है. शांति माना अहम आत्मा शांत स्वरूप सो तो है ही. ಓಂ ಶಾಂತಿ ಅಂತ ಗಡಿ ಗಡಿ ಹೇಳುವ ಮಾತು ಇಲ್ಲ. ಶಾಂತಿ ಎಂದರೆ ನಾನು ಆತ್ಮ ಶಾಂತ ಸ್ವರೂಪ, ಅದಂತೂ ಇದ್ದೇ ಇದೆಯಲ್ಲ. इसमें बोलने की बात नहीं रहती. दूसरे कोई मनुष्य को कहेंगे ओम शांति, वो तो अर्थ जरा भी नहीं समझते. ಇದರಲ್ಲಿ ತಿಳಿಸುವ ಮಾತನೂ ಇಲ್ಲ. ಇತರರ ಮನುಷ್ಯರಿಗೆ ನೀವು ಓಂ ಶಾಂತಿ ಎಂದಾಗ ಅವ್ರಿಗೂ ಸ್ವಲ್ಪನೂ ಅರ್ಥ ಆಗೋದಿಲ್ಲ. वो लोग तो ओम की बड़ी बड़ी महिमा करते, तुम तो अर्थ समझते हो, फिर ओम ಶಾಂತಿ कहना फालतू. ಅಲ್ಲಿ ಜನ ಓಂ ಅಂತ ಬಹಳ ದೊಡ್ಡ ದೊಡ್ಡ ಮಹಿಮೆಯನ್ನ ಮಾಡ್ತಾರೆ. ತಮಗೆ ಅರ್ಥ ಗೊತ್ತಾಗಿದೆ, ಓಂ ಶಾಂತಿ ಅನ್ನೋದು ಸಹ ವೇಸ್ಟೇ ಆಗಿದೆ. हाँ, एक दो से कोई पूछ सकते हो शिव बाबा की याद में हो, जैसे अम्बी बच्चों से पूछते हैं ये किसका श्रृंगार करते हो. ಹಾ, ಒಬ್ಬರು ಇನ್ನೊಬ್ಬರನ್ನ ಕೇಳಬಹುದು, ಶಿವಬಾಬುರ ನೆನಪಿನಲ್ಲಿದ್ದೀರಾ? ಯಾವ ರೀತಿ ನಾನು ಇವರನ್ನ ಕೇಳ್ತೀನಿ, ಯಾರ ಶೃಂಗಾರ ಮಾಡ್ತಿದ್ದೀರಾ? बोलते हैं शिव बाबा के रथ का ये शिव बाबा का रथ है, जैसे हुसैन का रथ होता है. ಹೇಳ್ತಾರೆ ಶಿವ ಬಾಬಾವರ ರಥ, ಇದು ಶಿವ ಬಾಬಾವರ ರಥ ಆಗಿದೆ, ಇದು ಹುಸೈನಿನ ರಥ ಆಗಿದೆ. घोड़े को श्रृंगार करते, घोड़े का अर्थ नहीं समझते हैं. धर्म स्थापन करने वाले जो आते उनकी आत्माएं पवित्र होती. ಕುದುರೆಯ ಶೃಂಗಾರವನ್ನ ಮಾಡ್ತಾರೆ. ಕುದುರೆಯ ಅರ್ಥ ಗೊತ್ತಿಲ್ಲ. ಧರ್ಮ ಸ್ಥಾಪನೆ ಯಾರು ಮಾಡಕ್ ಬರ್ತಾರೆ ಅವರ ಆತ್ಮ ಪವಿತ್ರವಾಗಿರುತ್ತೆ. पुराने पतित आत्मा धर्म स्थापन ना कर सके, धर्म स्थापन नहीं करते हो, शिव बाबा तुम्हारे द्वारा करते. ಹಳೆ ಪತಿತ ಆತ್ಮ ಧರ್ಮ ಸ್ಥಾಪನೆ ಮಾಡಕ್ಕಾಗೋದಿಲ್ಲ, ತಾವು ಧರ್ಮ ಸ್ಥಾಪನೆ ಮಾಡೋದಿಲ್ಲ, ಶಿವ ಬಾಬಾ ತಮ್ಮ ಮುಖಾಂತರ ಮಾಡಿಸ್ತಾರೆ. तुमको पवित्र बनाते वो लोग भक्ति मार्ग में बहुत श्रृंगार आदि करते. ತಮ್ಮನ್ನ ಪವಿತ್ರವಾಗಿ ಮಾಡ್ತಾರೆ. ಅಲ್ಲಿ ಜನ ಭಕ್ತಿ ಮಾರ್ಗದಲ್ಲಿ ಬಹಳ ಶೃಂಗಾರವನ್ನ ಮಾಡ್ತಿರ್ತಾರೆ. ಯಹ ಶೃಂಗಾರ ಪಸಂದ್ ನಹೀ ಕರ್ತೆ, ಬಾಬಾ ಕಿತನಾ ನಿರಂಕಾರಿ ಹೈ. ಇಲ್ಲಿ ಶೃಂಗಾರ ಇಷ್ಟಪಡೋದಿಲ್ಲ, ಬಾಬಾ ಎಷ್ಟು ನಿರಂಕಾರಿ ಆಗಿದ್ದಾರೆ ಅಲ್ಲ. खुद कहते हम बहुत जन्म के अंत के भी अंत में आता हूं, पहले सतयुग में होगा ಶ್ರೀ ನಾರಾಯಣ. ಸ್ವಯಂ ಅಂತಾರೆ, ನಾನು ಅನೇಕ ಜನ್ಮಗಳ ಅಂತ್ಯದಲ್ಲೂ ಅಂತ್ಯದಲ್ಲಿ ಬರ್ತೀನಿ, ಮೊದಲು ಸತ್ಯುಗದಲ್ಲಿ ಇರೋದು ಶ್ರೀ ನಾರಾಯಣ. श्री लक्ष्मी भी पहले श्री नारायण आएगा, वो तो बड़ा होगा, इसलिए श्री कृष्ण का नाम गाया हुआ. ಶ್ರೀ ಲಕ್ಷ್ಮಿಗಿಂತಲೂ ಮೊದಲು ಶ್ರೀ ನಾರಾಯಣ ಬರ್ತಾರೆ, ಅದಕ್ಕೆ ಶ್ರೀಕೃಷ್ಣನ ಹೆಸರು ಗಾಯನ ಇದೆ. श्री नारायण से भी श्री कृष्ण की महिमा जास्ती करते, श्री कृष्ण की जन्माष्टमी मना. ಶ್ರೀ ನಾರಾಯಣನಿಗಿಂತಲೂ ಶ್ರೀಕೃಷ್ಣನ ಮಹಿಮೆ ಜಾಸ್ತಿ ಇದೆ. ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಲಾಗುತ್ತೆ. श्री नारायण का बर्थडे नहीं मनाते, ये कोई नहीं जानते कि श्री कृष्ण सो श्री नारायण है. ಶ್ರೀ ನಾರಾಯಣನ ಬರ್ತಡೆಯನ್ನ ಮಾಡೋದಿಲ್ಲ, ಇದು ಯಾರಿಗೂ ಗೊತ್ತಿಲ್ಲ, ಶ್ರೀಕೃಷ್ಣನೇ ಶ್ರೀ ನಾರಾಯಣ ಆಗ್ತಾನೆ. नाम तो बचपन का ही चलेगा, फलानी ने जन्म दिया उसका बर्थडे मनाते, इसलिए श्री कृष्ण का मनाते. ಹೆಸರು ಬಾಲ್ಯದ್ದೇ ನಡೆಯುತ್ತೆ, ಇವರು ಜನ್ಮವನ್ನ ಕೊಟ್ಟರು ಬರ್ತಡೆಯನ್ನ ಮಾಡಲಾಗತ್ತೆ, ಶ್ರೀಕೃಷ್ಣದ್ದೇ ಆಚರಣೆ ಮಾಡಲಾಗತ್ತೆ.
श्री नारायण का किसको पता नहीं, पहले पहले शिव जयंती, फिर श्री कृष्ण जयंती, फिर राम की, शिव के साथ गीता का भी जयंती होती. ಶ್ರೀ ನಾರಾಯಣನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮೊಟ್ಟ ಮೊದಲು ಶಿವ ಜಯಂತಿ, ನಂತರ ಶ್ರೀಕೃಷ್ಣ ಜಯಂತಿ, ನಂತರ ರಾಮಂದು, ಶಿವನ ಜೊತೆಗೆ ಗೀತೆಯ ಜಯಂತಿನೂ ಆಗತ್ತೆ. शिव बाबा आते ही है बहुत जन्म के अंत के जन्म में, बुजुर्ग अनुभवी रथ में आते हैं. ಶಿವ ಬಾಬಾ ಬರೋದೇ ಬಹಳ ಜನ್ಮಗಳ ಅಂತಿಮದಲ್ಲೂ ಅಂತಿಮ ಜನ್ಮದಲ್ಲಿ ವೃದ್ಧನ ಶರೀರದಲ್ಲಿ ಬರ್ತಾರೆ. कितना अच्छा समझाया हुआ है तो भी किसके बुद्धि में नहीं आता है. ಎಷ್ಟು ಚೆನ್ನಾಗಿ ತಿಳಿಸಲಾಗುತ್ತೆ, ಆದರೂ ಯಾರ ಬುದ್ಧಿಯಲ್ಲೂ ಬರೋದಿಲ್ವಲ್ಲ. बाबा कहते ये ज्ञान प्रायलोप हो जाता जब मैं आकर सुनाता हूं तब तुम भी सुना सकते हो. ತಂದೆ ಅಂತಾರೆ ಈ ಜ್ಞಾನ ಪ್ರಾಯಲೋಪ ಆಗುತ್ತೆ, ಯಾವಾಗ ನಾನು ಬಂದು ತಿಳಿಸ್ತೀನಿ ಆಗ ತಾವು ತಿಳಿತೀರಾ. अभी तुम बच्चे जानते हो हम भविष्य में एक्यूरेट देवी देवता बने. बाबा ने 2-3 प्रकार के साक्षात्कार किए थे. ಇವಾಗ ಮಕ್ಕಳಿಗೆ ಅರ್ಥ ಆಗಿದೆ, ಭವಿಷ್ಯದಲ್ಲಿ ನಾವೇ ಇದೇ ರೀತಿ ದೇವತೆ ಆಗ್ತೇವೆ. ಬಾಬನಿಗೆ 2-3 ಪ್ರಕಾರದ ಸಾಕ್ಷಾತ್ಕಾರ ಆಗುತ್ತೆ. ये बनूंगा, ताज वाला बनूंगा, पगड़ी वाला बनूंगा. 2-4 राजाई के जन्मों का साक्षात्कार किया. ಬಾಬನಿಗೆ ನಾನು ಇದಾಗ್ತೀನಿ, ಕಿರೀಟಧಾರಿ ಆಗ್ತೀನಿ, ಮುಕುಟಧಾರಿ ಆಗ್ತೀನಿ, 2-4 ರಾಜ್ಯದ ಜನ್ಮಗಳ ಸಾಕ್ಷಾತ್ಕಾರ ಆಗಿತ್ತು. अभी तुम समझते हो इन बातों को, दुनिया में ये कोई समझ नहीं सकते. हाँ इतना समझते, अच्छा कर्म करेंगे तो अच्छा जन्म मिले. ಇವಾಗ ನಿಮ್ಗೆ ಅರ್ಥ ಆಗ್ತಿದೆ, ಈ ಮಾತುಗಳು ಪ್ರಪಂಚದಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲ. ಹಾ ಇಷ್ಟಂತೂ ಅರ್ಥ ಮಾಡ್ಕೊಂತಾರೆ, ಒಳ್ಳೆ ಕರ್ಮವನ್ನ ಮಾಡಿದ್ರೆ ಒಳ್ಳೆ ಜನ್ಮ ಸಿಗುತ್ತೆ. अभी तुम पुरुषार्थ ही भविष्य के लिए कर रहे हो, नर से नारायण बन्नी. ಈಗ ನೀವು ಪುರುಷಾರ್ಥವನ್ನ ಭವಿಷ್ಯಕ್ಕೋಸ್ಕರ ಮಾಡ್ತಿದ್ದೀರಾ, ನರನಿಂದ ನಾರಾಯಣ ಆಗಕ್ಕೋಸ್ಕರ. तुम जानते हो हम ये पद पाएंगे, ये खुशी जास्ती उनको रहेंगे जो कर्मातीत अवस्था को पाने का पुरुषार्थ करते रहे. ನಿಮಗೆ ಗೊತ್ತಿದೆ ನಾವು ಈ ಪದವಿಯನ್ನ ಪಡೆಯುತ್ತೇವೆ, ಈ ಒಂದು ಖುಷಿ ಜಾಸ್ತಿ ಅವರಿಗಿರುತ್ತೆ ಯಾರು ಕರ್ಮಾತೀತ ಸ್ಥಿತಿಯನ್ನ ಪಡಿತಾರೆ, ಪುರುಷಾರ್ಥವನ್ನ ಮಾಡ್ತಾ ಇರ್ತಾರೆ. कहते हैं बाबा हम तो मम्मा बाबा को फॉलो करेंगे तब तो तख्त पर बैठ सकेंगे. ಅಂತಾರೆ ನಾವು ಮಮ್ಮ ಬಾಬೋರನ್ನ ಫಾಲೋ ಮಾಡ್ತೀವಿ, ಆಗ ಸಿಂಹಾಸನದಲ್ಲಿ ಕುತ್ಕೊಂತೀವಿ. ये भी समझ चाहिए कितनी हम सर्विस करते और कितना खुशी में रहेंगे. ಇದು ತಿಳುವಳಿಕೆ ಇರಬೇಕು, ನಾವು ಎಷ್ಟು ಸೇವೆ ಮಾಡ್ತೀವಿ, ಎಷ್ಟು ಖುಷಿಯಲ್ಲಿ ಇರ್ತೀವಿ. खुद खुशी में रहेंगे तो दूसरों को भी खुशी में लाएंगे. अंदर कोई खराबी होंगी तो दिल काते रहे. ಸ್ವಯಂ ಖುಷಿಯಲ್ಲಿದ್ದಾಗ ಇತರರನ್ನ ಖುಷಿಯಲ್ಲಿ ತರ್ತೀವಿ, ಆಂತರ್ಯದಲ್ಲಿ ಏನಾದ್ರೂ ಕೆಟ್ಟದ್ದಿದ್ದಾಗ ಹೃದಯ ತಿಂತಾ ಇರುತ್ತೆ. कोई कोई आकर कहते बाबा हमारे में क्रोध है, ये भूत है हमारे में. ಕೆಲವು ಬಂದು ತಿಳಿಸ್ತಾರೆ ಬಾಬಾ ನಮ್ಮಲ್ಲಿ ಕ್ರೋಧ ಇದೆ, ಈ ಭೂತ ನಮ್ಮಲ್ಲಿದೆ. फिक्र की बात हुई, भूत को रहने नहीं देना चाहिए, क्रोध क्यों करे, प्यार से समझाना होता. ಚಿಂತೆಯ ಮಾತಲ್ವಾ, ಭೂತ ಇರಬಾರ್ದು, ಕೋಪ ಯಾಕೆ ಮಾಡ್ಕೋಬೇಕು, ಪ್ರೀತಿಯಿಂದ ತಿಳಿಸ್ಬೋದಲ್ಲ. बाबा कोई पर क्रोध थोड़े ही करेंगे, शिव बाबा की महिमा है ना. ಬಾಬಾ ಯಾರ ಮೇಲಾದ್ರೂ ಕೋಪ ಮಾಡ್ತಾರ, ಶಿವ ಬಾಬಾರ ಮಹಿಮೆ ಇದೆಯಲ್ಲ. बहुत फालतू झूठी महिमा भी करते, मैं क्या करता क्या हूं, मुझे कहते आकर पतित से पावन बनो. ಬಹಳಷ್ಟು ಸುಳ್ಳಿನ ಮಹಿಮೆಯನ್ನ ಮಾಡ್ತಾರೆ, ನಾನು ಏನ್ ಮಾಡ್ತೀನಿ ಅಂತಾರೆ ಬಂದು ಪತಿತರನ್ನ ಪಾವನ ಮಾಡಿ. जैसे डॉक्टर को कहते हमारी बीमारी दूर करो, ये दवाई दे इंजेक्शन लगाते, सो तो इनका काम ही है ना. ಯಾವ ರೀತಿ ಡಾಕ್ಟರ್ಗಂತಾರೆ ನಮ್ಮ ಅನಾರೋಗ್ಯವನ್ನ ದೂರ ಮಾಡಿ, ಈ ಔಷಧಿಯನ್ನ ಕೊಡಿ ಇಂಜೆಕ್ಷನ್ ಆಗಿ, ಅದು ಸಹ ನನ್ನ ಕೆಲಸ ಅಲ್ಲ. बड़ी बात थोड़े ही है, पढ़ाई है ही सर्विस के लिए,
ಜಾಸ್ತಿ ಪಡ್ತೆ ತೋ ಜಾಸ್ತಿ ಕಮಾಯಿ ಕಡ್ತೆ. ದೊಡ್ಡ ವಿಷಯ ಏನು? ವಿದ್ಯೆ ಆಗಿದೆ ಸೇವೆಗೋಸ್ಕರ. ಜಾಸ್ತಿ ಓದಿದಾಗ ಜಾಸ್ತಿ ಸಂಪಾದನೆ ಆಗುತ್ತೆ. बाप को तो कोई कमाई नहीं करनी, उनको तो कमाई कराना है. ತಂದೆ ಏನು ಸಂಪಾದನೆ ಮಾಡುವ ಅವಶ್ಯಕತೆ ಇಲ್ಲ, ಅವರು ಸಂಪಾದನೆಯನ್ನ ಮಾಡಿಸ್ತಾರೆ. बाबा कहते हैं मुझे तुम अविनाशी सर्जन भी कहते हो, ये जास्ती महिमा कर दिया. पतित पावन को कोई सर्जन नहीं कहा जाता. ತಂದೆ ಅಂತಾರೆ, ತಾವು ನನ್ನನ್ನ ಅವಿನಾಶಿ ಸರ್ಜನ್ ಅಂತ ಅಂತೀರ, ಇದು ಜಾಸ್ತಿನೇ ಮಹಿಮೆ ಮಾಡಿಬಿಟ್ಟಿದ್ದೀರಾ. ಪತಿತ ಪಾವನಿಗೆ ಸರ್ಜನ್ ಅಂತ ಹೇಳೋದಿಲ್ಲ. बात तो सिर्फ कहते मुझे याद करो तो तुम्हारे विकर विनाश होंगे बस. ತಂದೆ ತಿಳಿಸ್ತಾರೆ, ನನ್ನನ್ನ ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗತ್ತೆ ಅಷ್ಟೇ. मेरा पार्टी है तुमको समझाने का कि मामी कब याद करो. जितना याद करेंगे उतना ऊंच पद पाए. ನನ್ನ ಪಾತ್ರ ಆಗಿದೆ ನಿಮ್ಗೆ ತಿಳಿಸ್ಕೊಡೋದು. ಎಷ್ಟು ನೆನಪು ಮಾಡ್ತೀರಾ ಅಷ್ಟು ಉನ್ನತವಾದ ಪದವಿಯನ್ನ ಪಡಿತೀರಾ. ये है ही राजयोग का ज्ञान. गीता जिन्होंने पढ़ी है उनको समझाना सहज होता. ಇದಾಗಿದೆ ರಾಜಯೋಗದ ಜ್ಞಾನ. ಗೀತೆಯನ್ನ ಯಾರು ಓದಿದರೆ ಅವರಿಗೆ ತಿಳಿಸ್ಕೊಡೋದು ಸಹಜ ಆಗಿದೆ. तुम पूज्य राजाओं के राजा बनते हो फिर पूजारी बनेंगे. तुमको मेहनत करनी. ತಾವೇ ಪೂಜ್ಯ ರಾಜರಿಗೂ ರಾಜರಾಗ್ತೀರ, ಮತ್ತೆ ಪೂಜಾರಿ ಆಗ್ತೀರ. ಈ ಒಂದು ಶ್ರಮವನ್ನ ಮಾಡಬೇಕಾಗಿದೆ. तुम विश्व को पवित्र बनाते हो, कितना भारी मर्तबा है ना. ತಾವು ವಿಶ್ವವನ್ನ ಪವಿತ್ರವಾಗಿ ಮಾಡ್ತೀರ, ಎಷ್ಟು ದೊಡ್ಡ ಪದವಿ ಆಗಿದೆ ಅಲ್ಲ. तुम सब अंगुली देते हो कलयुगी पहाड़ को उठाने, बाकी पहाड़ आदि कुछ है नहीं. ತಾವೆಲ್ಲ ಸಹಯೋಗದ ಬೆರಳನ್ನ ಕೊಡ್ತೀರಾ ಕಲಿಯುಗದ ಬೆಟ್ಟವನ್ನ ಎತ್ತೋದಕ್ಕೆ. ಆ ರೀತಿ ಬೆಟ್ಟ ಅನ್ನೋದು ಏನೂ ಇಲ್ಲ. अभी तुम जानते हो नई दुनिया आनी है इसलिए राजयोग जरूर सीखो. ಈಗ ನಮ್ಗೆ ಗೊತ್ತಿದೆ ಹೊಸ ಪ್ರಪಂಚ ಬರಲೇಬೇಕು, ಅದಕ್ಕೋಸ್ಕರ ರಾಜಯೋಗವನ್ನ ಕಲಿಬೇಕಾಗಿದೆ. ಬಾಬಿ ಆಕರ್ ಸಿಖಾತೆ ಹೇ ಸತೋ ಪ್ರಧಾನ್ ಬನ್ನ ಹೇ ನಾ. ತಂದೆನೇ ಬಂದು ತಿಳಿಸ್ತಾರೆ, ಸತೋ ಪ್ರಧಾನ ಆಗ್ಬೇಕಲ್ಲ. जो कल्प पहले बने होंगे उनको समझाने से जचेगा. बाप तो ठीक है. ಯಾರು ಕಲ್ಪದ ಹಿಂದೆ ತಯಾರಾಗಿದ್ರು ಅವ್ರಿಗೆ ತಿಳಿಸಿದಾಗ ಸರಿ ಅನ್ಸುತ್ತೆ. ಬಾಬಾ ಸರಿಯಾಗಿ ತಿಳಿಸ್ತಿದ್ದಾರೆ. ಬರೋಬರ್ ಬಾಬಾ ನೇ ಕಹಾ ಥಾ ಮನ್ಮನಾಭವ ಅಕ್ಷರ ಸಂಸ್ಕೃತ ಕಾ. ಖಂಡಿತ ಬಾಬಾ ತಿಳಿಸಿದ್ರು, ಮನ್ಮನಾಭವ ಈ ಒಂದು ಅಕ್ಷರ ಸಂಸ್ಕೃತದ್ದಾಗಿದೆ. बात तो हिंदी में कहते मुझे याद करो अभी तुम समझते हो हम कितने ऊंच कर्म वाले थे. तब तो गायन है 16 कला, अब फिर ऐसे बनना है. ತಂದೆ ಅಂತೂ ಹಿಂದಿಯಲ್ಲೇ ತಿಳಿಸ್ತಾರೆ, ನನ್ನನ್ನ ನೆನಪು ಮಾಡಿ. ಈಗ ನಿಮಗೆ ಅರ್ಥ ಆಗತ್ತೆ ನಾವು ಎಷ್ಟು ಉನ್ನತವಾದ ಧರ್ಮ, ಉನ್ನತವಾದ ಕರ್ಮದವರು ಆಗಿದೆ. ಅದಕ್ಕೆ ಗಾಯನ ಇದೆ 16 ಕಲೆ ಅಂತ. ಈಗ ಮತ್ತೆ ಆ ರೀತಿ ಆಗಿದೆ. अपने को देखना है, कहा था हम सब तो प्रधान बने हैं पावन बने हैं. ನಮ್ಮನ್ನ ನಾವು ನೋಡ್ಕೋಬೇಕು, ಎಲ್ಲಿವರೆಗೂ ನಾವು ಸತು ಪ್ರಧಾನ ಆಗಿದ್ದೀವಿ, ಪಾವನ ಆಗಿದ್ದೀವಿ. कहा तक नरकवासी को स्वर्गवासी बनाने की सेवा करते. ಎಲ್ಲಿವರೆಗೂ ನರಕವಾಸಿಗಳನ್ನ ಸ್ವರ್ಗವಾಸಿಗಳಾಗಿ ಮಾಡುವ ಸೇವೆ ಮಾಡ್ತೀರಾ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणೆಗೋಸ್ಕರ मुख्य सार ಮೊದಲನೇದು, बाप समान निरंकारी बनना. इस शरीर की संभाल करते हुए शिव बाबा को याद कर. ತಂದೆಯ ಸಮಾನ ನಿರಂಕಾರಿ ಆಗ್ಬೇಕು. ಈ ಶರೀರದ ಸಂಭಾಲನೆಯನ್ನ ಮಾಡ್ತಿದ್ರು ಶಿವ ಬಾಬೂರನ್ನ ನೆನಪು ಮಾಡಬೇಕಾಗಿದೆ. ರೂಹಾನಿ ಸರ್ವಿಸ್ ಮೇ ಬಾಬಾ ಕಾ ಮದದ್ಗಾರ್ ಬನ್ನಿ. ಆತ್ಮಿಕ ಸೇವೆಯಲ್ಲಿ ತಂದೆಗೆ ಸಹಯೋಗಿಗಳಾಗಬೇಕಾಗಿದೆ. ಎರಡನೇದು, अंदर में कोई भी भूत को रहने नहीं देना, कभी किसी पर क्रोध नहीं करना है. ಆಂತರ್ಯದಲ್ಲಿ ಯಾವುದೇ ಭೂತವನ್ನ ಇರೋದಿಕ್ಕೆ ಬಿಡಬೇಡಿ,
ಯಾರ ಮೇಲೇನೋ ಕ್ರೋಧವನ್ನ ಮಾಡಬೇಡಿ. सबसे बहुत प्यार से चलना, मात पिता को फॉलो कर तख्त नशीन बन. ಎಲ್ಲರ ಜೊತೆ ಪ್ರೀತಿಯಿಂದ ನಡೆಯಿರಿ. ತಂದೆ ತಾಯಿಯನ್ನ ಫಾಲೋ ಮಾಡಿ ಸಿಂಹಾಸನ ಅಧಿಕಾರಿಗಳು ಆಗಿ. वरदान. स्वार्थ शब्द के अर्थ को जान सदा एक स्थिति में स्थित रहने वाले सहज पुरुषार्थी भव. ಸ್ವಾರ್ಥ ಅನ್ನುವ ಶಬ್ದವನ್ನ ಅರ್ಥ ಮಾಡಿಕೊಂಡು ಸದಾ ಏಕರಸ ಸ್ಥಿತಿಯಲ್ಲಿ ಇರುವಂತವರು सहज पुरुषार्थी भव. आजकल एक दो में जो लगाव है वो स्नेह से नहीं लेकिन स्वार्थ से है. स्वार्थ के कारण लगाव है और लगाव के कारण न्यारे नहीं बन सकते. इसलिए स्वार्थ शब्द के अर्थ में स्थित हो जाओ, अर्थात पहले स्वयं के रथ को स्वाहा करो. ಈ ನಡುವೆ ಒಬ್ಬರು ಇನ್ನೊಬ್ಬರ ಜೊತೆ ಏನೋ ಆಸಕ್ತಿಯನ್ನ ಇಟ್ಕೊಂಡಿದ್ದಾರೆ. ಇದು ಸ್ನೇಹದಿಂದ ಅಲ್ಲ, ಸ್ವಾರ್ಥದಿಂದಾಗಿ. ಸ್ವಾರ್ಥದ ಕಾರಣ ಆಸಕ್ತಿ ಇದೆ, ಆಸಕ್ತಿಯ ಕಾರಣ ಅತೀತರಾಗೋದೇ ಇಲ್ಲ. ಅದಕ್ಕೋಸ್ಕರ ಸ್ವಾರ್ಥ ಅನ್ನುವ ಶಬ್ದವನ್ನ ತೆಗಿರಿ. ಸ್ವರಥ ಅಂದರೆ ಮೊದಲು ಈ ಸ್ವಯಂವಿನ ರಥವನ್ನ स्वाह माड़ी. ये स्वार्थ गया तो न्यारे बन ही जाएंगे. इस एक शब्द के अर्थ को जानने से सदा एक के एक रस बन जाएंगे. यही सहज पुरुषार्थ. ಈ ಸ್ವಾರ್ಥದ ಕಾರಣ ಅತೀತರಾಗೋದಿಲ್ಲ. ಈ ಒಂದು ಶಬ್ದದ ಅರ್ಥವನ್ನ ತಿಳ್ಕೊಂಡಾಗ ಸದಾ ಒಬ್ಬರ ಏಕರಸ ಸ್ಥಿತಿಯಲ್ಲಿ ಇರ್ತೀರಾ. ಈ ಒಂದು ಪುರುಷಾರ್ಥ ಸಹಜ ಆಗ್ಬಿಡತ್ತೆ. ಇಲ್ಲಿ ಸ್ವರಥ, ಸ್ವ ಅಂದ್ರೆ ನಾನು ಆತ್ಮ, ರಥ ಅಂದರೆ ದೇಹ ಆಗಿದೆ. ಅಂದ್ರೆ ದೇಹದ ಸ್ಮೃತಿಯಿಂದ ಅತೀತರಾದಾಗ ಪುರುಷಾರ್ಥ ಸಹಜ ಆಗುತ್ತೆ. ಸ್ಲೋಗನ್ ಆಗಿದೆ. फरिश्ता रूप में रहने से कोई भी विघ्न अपना प्रभाव डाल नहीं सकता. ಫರಿಷ್ಠ ಸ್ವರೂಪದಲ್ಲಿ ಇದ್ದಾಗ ಯಾವುದೇ ವಿಘ್ನಗಳು ಪ್ರಭಾವವನ್ನ ಹಾಕೋದೇ ಇಲ್ಲ. ಸ್ಲೋಗನ್ ಆಗಿದೆ. अपवित्रता के बीज को भी समाप्त कर संपूर्ण स्वच्छ पवित्र. ಅಪವಿತ್ರತೆ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರರಾಗಿ. संपूर्ण पवित्र आ ब्राह्मणों का श्रृंगार है. सदा श्रृंगार की हुई मूर्त अर्थात सदा पवित्र स्वरूप में स्थित रह बेहद की स्टेज पर हीरो पार्ट बजाओ. ಸಂಪೂರ್ಣ ಪವಿತ್ರ ತಾವು ಬ್ರಾಹ್ಮಣರು ಶೃಂಗಾರವನ್ನ ಧಾರಣೆ ಮಾಡಿದ್ದೀರ. ಸದಾ ಶೃಂಗಾರದಿಂದ ತುಂಬಿರುವಂತಹ ಮೂರ್ತಿಗಳು ಅಂದರೆ ಸದಾ ಪವಿತ್ರ ಸ್ವರೂಪದಲ್ಲಿ ಸ್ಥಿತರಾಗಿದೆ. ಅನಂತವಾದ ಸ್ಥಿತಿಯಲ್ಲಿ ಈರೋ ಪಾತ್ರವನ್ನ ಮಾಡಿ. सदा ब्रह्मचारी अर्थात संकल्प में भी किसी प्रकार की अपवित्र वृत्ति का चंचल न बना. सदा ಬ್ರಹ್ಮಚಾರಿ ಅಂದರೆ ಸಂಕಲ್ಪದಲ್ಲೂ ಯಾವುದೇ ಪ್ರಕಾರದ ಅಪವಿತ್ರತೆಯ ವೃತ್ತಿಯ ಚಂಚಲತ್ವ ಮಾಡಕ್ ಹೋಗಬೇಡಿ. वृत्ति की चंचलता में रजिस्टर को दागी बना देती. इसलिए वृत्ति से भी सदा ब्रह्मचारी बनो. ವೃತ್ತಿಯ ಚಂಚಲತೆಯೂ ಸಹ ರಿಜಿಸ್ಟರ್ ಅನ್ನ ಮಚ್ಚಿಯಾಗಿ ಮಾಡಿಬಿಡುತ್ತೆ, ಅಂದ್ರೆ ಕೊಳಕಾಗಿ ಮಾಡುತ್ತೆ. ಅದಕ್ಕೋಸ್ಕರ ವೃತ್ತಿಯಿಂದಲೂ ಸದಾ ಬ್ರಹ್ಮಚಾರಿಯಾಗಿ ಇರಿ. ಓಂ ಶಾಂತಿ.
ಸುಖವೆನಗಿದು ದೊರೆಯುತ್ತಿದೆ. ಬಾಬಾ ನಿನ್ನವನಾಗಲು ಸುಖವೆನಗಿದು ದೊರೆಯುತ್ತಿದೆ. ಸುಖವೆನಗಿದು ದೊರೆಯುತ್ತಿದೆ. ಸಂತಸದಿ ತುಂಬಿದ ಜೀವನ ಪ್ರತಿಕ್ಷಣವಿದು ಆಗುತ್ತಿದೆ. ಪ್ರತಿಕ್ಷಣವಿದು ಆಗುತ್ತಿದೆ. ಹಸಿವಿನ ಹಂಗಿಲ್ಲ, ಹಸಿವಿನ ಹಂಗಿಲ್ಲ. ನೀನೇ ನನ್ನವನಾಗಲು ಸಂಸಾರದಿ ದೂರ, ಸಂಸಾರದಿ ನನ್ನ ವಿಜಯವು ತುಂಬಿಹುದು, ನನ್ನ ವಿಜಯವು ತುಂಬಿಹುದು. ಮಧುರವಾ ಮಾಡಿಹುದು, ಮಧುರವಾ ಮಾಡಿಹುದು. ನಿನ್ನ ಯೋಗದಿ ತುಂಬಿದ ಮನವು ಎನ್ನ ಪಾವನ ಮಾಡಿಹುದು, ಎನ್ನ ಪಾವನ ಮಾಡಿಹುದು. ನೀನೇ ನನ್ನ ಜೊತೆ ಇರಲು ಜಗವೆನಗಿದು ದೊರೆತಿಹುದು, ಜಗವೆನಗಿದು ದೊರೆತಿಹುದು.
ದುಃಖವೆಲ್ಲವೂ ಮರೆತಿಹುದು, ದುಃಖವೆಲ್ಲವೂ ಮರೆತಿಹುದು. ನಿನ್ನ ಪ್ರೇಮದ ಗಾನದಿ ಮನವೀಣೆಯು ಮಿಡಿಯುತ್ತಿದೆ, ಮನವೀಣೆಯು ಮಿಡಿಯುತ್ತಿದೆ. ಬಾಬಾ ಬಾಬಾ ಓ ಬಾಬಾ ಬಾಬಾ ಬಾಬಾ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ, ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ. ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ಮುರಳಿಯಲ್ಲಿ ಬಾಬಾ ನೀನು ಮಾಡಿದೆ ಮೋಡಿ, ಮುರಳಿಯಲ್ಲಿ ಬಾಬಾ ನೀನು ಮಾಡಿದೆ ಮೋಡಿ. ಕೇಳಿ ಮುರಳಿ ನಲಿಯಿತು ಮನವು ಪ್ರೀತಿ ಹಾಡಿ, ನಿನ್ನೆ ಆತ್ಮಿಕ ನೋಟದಿ ಆಗಿಹೆವು ಪಾವನ, ನಿನ್ನೆ ಆತ್ಮಿಕ ನೋಟದಿ ಆಗಿಹೆವು ಪಾವನ. ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ಶ್ರೇಷ್ಠದ ಹಿಮಾಲಯದಂತೆ ಶ್ರೇಷ್ಠದ ಸಂಕಲ್ಪ, ಶ್ರೇಷ್ಠದ ಹಿಮಾಲಯದಂತೆ ಶ್ರೇಷ್ಠದ ಸಂಕಲ್ಪ. ತುಂಬಿದ ಹೃದಯದ ಪ್ರೀತಿಯು ಮನ ಆಯ್ತು ಮಂದಿರ, ತುಂತುರು ತುಂತುರು ಅತೀಂದ್ರಿಯ ಸುಖ ಸುರಿಸಿದೆ ಧಾರೆ, ತುಂತುರು ತುಂತುರು ಅತೀಂದ್ರಿಯ ಸುಖ ಸುರಿಸಿದೆ ಧಾರೆ. ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ.
ಸಮಾನನೇ